ಇನ್ನು ಮತ್ತೊಂದು ತೀವ್ರ ಕುತೂಹಲ ಕೆರಳಿಸಿರುವಂತಹ ರಾಜ್ಯ ಅಂದರೆ ಅದು ತಮಿಳುನಾಡು. ತಮಿಳುನಾಡಿನಲ್ಲಿ ಈ ಬಾರಿ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ ಅಂಥೇಳಿ DMK, AIADMK ಮತ್ತು TVKಯ ನಡುವೆ ತುರುಸಿನ ಸ್ಪರ್ಧೆ ಏರ್ಪಾಡಾಗಿದೆ. ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇರುವಂತಹದ್ದು ಈ ಬಾರಿ ಮತ್ತೊಮ್ಮೆ ಸ್ಟಾಲಿನ್ ಸರ್ಕಾರವೇ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ ಅಂಥೇಳಿ. ಬಟ್ TVKಯ ಪರ್ಫಾರ್ಮೆನ್ಸ್ ಈ ತಮಿಳುನಾಡಿನ ಚುನಾವಣೆಯ ಫಲಿತಾಂಶದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹಾಗಾದರೆ ಕಿಂಗ್ ಆಗ್ತಾರಾ ವಿಜಯ್ ಅನ್ನೋದೇ ಈಗಿರುವಂತಹ ಕುತೂಹಲ. ಬದಲಾಗುತ್ತಾ DMK, AIADMK ಹೋರಾಟದ ಗಣಿತ. ಈಗ ಎರಡು ಪಕ್ಷಗಳ ನಡುವೆ ಮತ್ತೊಂದು TVK ಪ್ರಾದೇಶಿಕ ಪಕ್ಷ ದಳಪತಿ ವಿಜಯ್ ನೇತೃತ್ವದಲ್ಲಿ ಈ ಬಾರಿ ಬಂದಿದೆ. ಈ ಬಾರಿ ಕಮಾಲು ಮಾಡುವಂತಹ ಸಾಧ್ಯತೆ ಇದೆ ಅಂಥೇಳಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಸಾಂಪ್ರದಾಯಿಕ ಹೋರಾಟಕ್ಕೆ TVK ಎಂಟ್ರಿ ಕೊಟ್ಟಿದೆ. ಇದು ಹೊಸ ತಿರುವನ್ನು ತಮಿಳುನಾಡು ರಾಜಕಾರಣದಲ್ಲಿ ಕೊಟ್ಟಿರುವಂಥದ್ದು. ಮೊದಲ ಪ್ರಯತ್ನದಲ್ಲಿಯೇ ಕಿಂಗ್ ಮೇಕರ್ ಆಗ್ತಾರಾ ವಿಜಯ್ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಯುವ ಮತದಾರರನ್ನು ಸೆಳೆಯುವಲ್ಲಿ ವಿಜಯ್ ದೊಡ್ಡ ಪಾತ್ರವನ್ನು ನಿರ್ವಹಿಸಿರೋದು ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಗೊತ್ತಾಗ್ತಾ ಇದೆ. ತ್ರಿಕೋನ ಪೈಪೋಟಿಯಿಂದ ಮತ ವಿಭಜನೆ ಆಗುವಂತಹ ಸಾಧ್ಯತೆ ಇದೆ. ಇದರ ಲಾಭ TVKಗೆ ಸಿಗುವಂತಹ ಸಾಧ್ಯತೆ. MGR, ಜಯಲಲಿತಾ ಬಳಿಕ ಹೊಸ ರಾಜಕೀಯ ತಾರೆಯ ಉದಯವಾಗುತ್ತಾ? ದಳಪತಿ ವಿಜಯ್ ಅವರೇ ಅದು ಆಗ್ತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ.